ಸರ್, ಈಗ ಚುನಾವಣೆ ನಂತರ ನಮಸ್ತೆ ಚಿಕ್ಕಬಳ್ಳಾಪುರ ಮಾಡ್ತಾ ಇದ್ದೀರಿ, ಯಾವ್ದು ರೆಸ್ಪಾನ್ಸ್ ಬರ್ತಾ ಇದೆ, ಯಾಕೆ ಮಾಡ್ತಾ ಇದ್ದೀರಿ? ನಮಸ್ತೆ ಚಿಕ್ಕಬಳ್ಳಾಪುರ ಮೊದಲಿಂದ ಮಾಡಿದ್ದೆ. 11ರಿಂದ 12 ವಾರ್ಡ್ ಮುಗಿದಿತ್ತು. ಇದು 13ನೇ ವಾರ್ಡು, ಅಂದರೆ ನಾವು ಸೀಕ್ವೆನ್ಸ್ ಆಗಲ್ಲದೆ ಇದ್ದರೂ 13ನೇ ವಾರ್ಡ್. ಇದು ಮನೆ ಮನೆಗೂ ವಿಸಿಟ್ಟು. ನಂತರ ತೆಲಂಗಾಣ ಚುನಾವಣೆ, ಲೋಕಸಭೆ ಚುನಾವಣೆ, ಈ ಚುನಾವಣೆಯಲ್ಲಿ ಸ್ವಲ್ಪ ಬ್ಯುಸಿಯಾಗಿ ಅನಿಸಿತ್ತು. ಸೊ ಇದು ನಿರಂತರವಾಗಿ ಸ್ಟಾರ್ಟ್ ಆಗುತ್ತೆ. ಈಗ 9:15 9:15 10:15ವರೆಗೂ ಅಧಿಕಾರಿಗಳ ಸಭೆ ಇದೆ. ಅದಾದಮೇಲೆ ತಾಲೂಕು ಆಫೀಸಲ್ಲಿ ಜನಸ್ಪಂದನೆ ಇದೆ. ಇದ್ರ ಜೊತೆ ನನ್ನ ವೆಬ್ಸೈಟಲ್ಲಿ ಸಾವಿರಾರು ಕಂಪ್ಲೇಂಟ್ಸ್ನ ಹಾಕಿದ್ದಾರೆ, ಅದನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಇದು ಯಶಸ್ವಿಯಾಗಿ ಮುಂದುವರಿಯುತ್ತೆ ಸರ್. ಸರ್, ಏನೇನು ಕಂಪ್ಲೇಂಟ್ಸ್ ಬರ್ತಾ ಇದೆ? ಒಂದು ಡ್ರೈನೇಜ್ದು ಜನರಲ್ ಆಗಿ, ಮತ್ತು ಈ ಖಾಲಿ ಇರೋ ಸೈಟ್ಗಳದ್ದು ಅವರು ಕ್ಲೀನಾಗಿ ಇಟ್ಕೊತಾ ಇಲ್ಲ. ನಮಗೀಗ ನಾವು ಅದನ್ನೆಲ್ಲ ಕ್ಲೀನ್ ಮಾಡ್ಸೋಕ್ಕೆ ಅವ್ರು ಕೋರ್ಟ್ ಆರ್ಡ್ರ್ ಕೆಲವ್ರು ತಂದಿರ್ತಾರೆ, ಅದನ್ನೆಲ್ಲ ಫಾಲೋ ಅಪ್ ಮಾಡಿ ಖಾಲಿ ಸೈಟ್ಗಳು ಕ್ಲೀನ್ ಮಾಡಿಸಿ ಸ್ಟ್ರೀಟ್ ಲೈಟು ಡ್ರೈನೇಜ್ ಎಲ್ಲ ರೆಡಿ ಮಾಡಿಸ್ತೀವಿ. ಈಗೇನು ಈ ವಾರ್ಡ್ ಇವತ್ತಾಗಿದೆ, ಇನ್ನೊಂದು 2 ಡೇಸಲ್ಲಿ ಇದು ಏನೆಲ್ಲ ಸಮಸ್ಯೆ ಇದೆ ಮ್ಯಾಕ್ಸಿಮಮ್ ಬಗೆಹರಿಸ್ತೀವಿ. ಸರ್, ಈಗ ಮನೆ ಮನೆಗೆ ಹೋಗ್ತಾ ಇದ್ರಿ, ಮನೇಲಿ ಏನೆಲ್ಲ ಕೇಳ್ಕೊತಾ ಇದ್ದಾರೆ? ಇಲ್ಲ, ತುಂಬ ಜನ ಅದೇ ಸರ್ಕಾರದ ಒಂದು ಪೆನ್ಷನು. ನಾನು ಒಂದು 95 ಇಯರ್ಸ್ ಒಬ್ಬರು, 85 ಇಯರ್ಸ್ ಒಬ್ಬರು ಗಂಡ ಹೆಂಡ್ತಿ, ಅವರಿಬ್ಬರೇ ಇರೋದು, ಮಕ್ಕಳಿಬ್ಬರು ಫಾರಿನಲ್ಲಿದ್ದಾರೆ, ಅವ್ರಿಗೆ ಪೆನ್ಷನ್ ಬಂದಿಲ್ಲ. ಸೊ 30 ಇಯರ್ಸಿಂದ ಅವ್ರನ್ನ ಯಾರನ್ನೂ ಕಷ್ಟ ಸುಖ ವಿಚಾರಿಸಿಲ್ಲ. ಇವತ್ತು ನಾನು ವಿಚಾರಿಸಿದಾಗ ಇಮಿಡಿಯೇಟಾಗಿ ಇನ್ನೊಂದು 2 ಡೇಸಲ್ಲಿ ಅವ್ರಿಗೆ ಪೆನ್ಷನ್ ಕಾರ್ಡ್ ಎಲ್ಲ ರೆಡಿ ಮಾಡಿ ಈ ತಿಂಗಳಿಂದ ಪೆನ್ಷನ್ ಬರೋಂಗೆ ಮಾಡ್ತೀನಿ. ಅವ್ರು ಯಾರಿಗೋ ಸ್ವಲ್ಪ ಕಾಸು ಕೊಟ್ಕೊಂಡು ಅದರಲ್ಲಿ ಬರೋ ಬಡ್ಡಿಯಲ್ಲಿ 2-3 ಸಾವಿರದಲ್ಲಿ ಜೀವನ ಮಾಡ್ತಿದ್ದಾರೆ. ಸೊ ಅಂಥ ಮನೆಗೆ ಹೋದಾಗ ಇವತ್ತೊಂದು 1000ನೋ 1500 ಪೆನ್ಷನ್ ಬಂದರೆ ಆ ಕುಟುಂಬಕ್ಕೆ ಅನುಕೂಲ ಆಗುತ್ತೆ. ಗೃಹಲಕ್ಷ್ಮಿನೂ ಬರೋಂಗೆ ಮಾಡ್ತೀವಿ. ಸೊ ಅವ್ರಿಗೆ ನಡೆಯೋಕ್ಕಾಗಲ್ಲ. ಸೊ ಇಂಥ ಸಮಸ್ಯೆಗಳಿಗೆಲ್ಲ ನಾನು ಸ್ಪಂದಿಸ್ತಿದ್ದೀವಿ ಸರ್. ಸರ್, ಶಾಸಕರ ಮನೆ ಕಲ್ಲು ಹೊಡೆದಿದ್ರು, ಈಗ ಅದು ಆ ಪ್ರಕರಣ ಏನಾಯಿತು? ಪೊಲೀಸರು ತನಿಖೆ ಮಾಡಿದರೆ ಆರೋಪಿಗಳನ್ನು ಬಂಧಿಸಿದಾರಾ? ಯಾರು ಇಲ್ಲ, ಆರೋಪಿಗಳನ್ನ ಬಂದು ವಿಚಾರಣೆ ಮಾಡಿದ್ದಾರೆ. 1-2 ವಿಚಾರ. ಒಂದು ಕಲ್ಲು ಹೊಡೆದಿರೋರು ಈಗಾಗಲೇ ಕಂದವಾರದವ್ರು 4 ಜನನ ಕರೆದು ನೋಟಿಸ್ ಸರ್ವ್ ಮಾಡಿ ವಿಚಾರಿಸಿದ್ವಿ. ಮತ್ತು ಮೈಸೂರಿಂದ 3 ಜನ ಹುಡುಗರು, ಅವಿನಾಶ್ ಅಂತ ಮತ್ತು ಇನ್ನೊಂದು 2 ಹುಡುಗರು ಫೇಕ್ ರಾಜೀನಾಮೆ ಲೆಟ್ರನ್ನ ರಿಲೀಸ್ ಮಾಡಿ ಈಗಾಗಲೇ ಅದನ್ನು ಬ್ಯಾಕ್ವರ್ಡಲ್ಲಿ ಹೋಗಿ ಟ್ರೇಸ್ ಮಾಡಿದ್ದಾರೆ. ಸೊ ನಂಬರ್ ಸ್ವಿಚ್ ಆಫ್ ಬರ್ತಿದೆ. ಆದಷ್ಟು ಶೀಘ್ರದಲ್ಲೇ ಅವನು ಕಸ್ಟಡಿಗೆ ತೊಗೊತಾರೆ. ಅದು ಫೇಕ್ ರಾಜೀನಾಮೆ ಲೆಟ್ರು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಈಗಾಗಲೇ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿದ್ದಾರೆ. ಇದು ಕಠಿಣ ಕ್ರಮ, ಕಾನೂನು ತನ್ನ ಕ್ರಮವನ್ನು ಜರುಗಿಸುತ್ತೆ ಸರ್. ಸರ್, ಈಗ ಒಂದೇ ಗ್ರಾಮದ ಒಬ್ಬರು ಶಾಸಕರು, ಒಬ್ಬರು ಸಂಸದರಾಗಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಾನು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಒಳ್ಳೆಯ ಕಾರ್ಯ ಮಾಡ್ಕೊಂಡು ಹೋಗಲಿ ಅಂತ ಜನಾಭಿಪ್ರಾಯ ಅವ್ರ ಪರವಾಗಿ ಕೊಟ್ಟಿದ್ದಾರೆ, ಅದನ್ನು ನಾನು ಗೌರವಿಸ್ತೀನಿ ಸರ್. ಸಂಸದರಾದ ಮೇಲೆ ಕಾಂಗ್ರೆಸ್ ಮೇಲೆ ದಬ್ಬಾಳಿಕೆ ಜಾಸ್ತಿ ಆಗಿದೆ ಅನ್ನುವಂಥ ಆರೋಪ ಕೇಳಿಬರ್ತಿದೆ. ನೋಡಿ, ಈಗ ನಾನು 1 ವರ್ಷದಿಂದ ನಾನು ತುಂಬ ಪೇಷನ್ಸ್ ಆಗಿ ಎಲ್ಲ ಹೋದೆ. ಕಳೆದ 1 ವಾರದಿಂದ ತುಂಬ ಗಲಾಟೆಗಳಾಗ್ತಿದೆ. ನನ್ನ ಮನೆ ಮೇಲೆ ಕಲ್ಲು ಬಿತ್ತು, ನನ್ನ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಆಯಿತು. ನಾನೀಗ ಒಬ್ಬ ಲೀಡರ್ ಆಗಿ, ಒಬ್ಬ MLA ಆಗಿ ಇಮಿಡಿಯೇಟಾಗಿ ರಿಯಾಕ್ಟ್ ಆದರೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಹೊಡೆದಾಡ್ಕೊತಾರೆ. ಸಫರ್ ಆಗೋದು ಅದೇ. ನಾನು ಈಗಲೂ ಹೇಳ್ತೀನಿ ನೋಡಿ, ನೀವು ಗಮನಿಸಿ, ನಾನು ಯಾರೂ ನನ್ನ ಕಾರ್ಯಕರ್ತರ ಜೊತೆ ಹೋಗಿ ಪ್ರೆಸ್ ಮೀಟ್ ಇಡಿಸ್ತಾ ಇಲ್ಲ, ಅವ್ರನ್ನ ಬಯಸ್ತಾ ಇಲ್ಲ. ಆದರೆ ಪಾಪ ಅವ್ರ ಕಾರ್ಯಕರ್ತರು ತುಂಬ ಜನ, ನಾನು ವಿನಂತಿ ಮಾಡೋದೇನು ಗೊತ್ತಾ, ನಾನು ಬೈಬೇಕಾ, ನಾನು ಟಾರ್ಗೆಟ್ ಮಾಡ್ಬೇಕಾ, ನಾನೇ ಹಿಡಿತೀನಿ ಆ ಕಾಡಕ್ಕೆ. ಯಾರೋ ನನ್ನ ಕಾರ್ಯಕರ್ತರನ್ನೆಲ್ಲ ಬಲಿ ಮಾಡಲ್ಲ ನಾನು. ರಾಜಕಾರಣ ಯಾವತ್ತು ನಾಳೆ ಗೆಲ್ತೀವಿ ಸೋಲ್ತೀವಿ. ನಾಳೆ ನಾವು ಲೀಡ್ರಸ್ ಎಲ್ಲ ಸೈಲೆಂಟಾಗಿದ್ದುಬಿಟ್ಟು ಪಾಪ ಕಾರ್ಯಕರ್ತರು ಅವ್ರು ಸಫರ್ ಆಗಬಾರ್ದು. ನನ್ನ ಇಷ್ಟ, ನನ್ನ ಉದ್ದೇಶ ಇದು, ನನ್ನ ಅಸ್ತಿತ್ವ ನಾನೇ ಕಾಪಾಡ್ಕೊತೀನಿ. ಪಾಪ ಅಲ್ಲಿ ಕಾರ್ಯಕರ್ತರು ಸುಮ್ಮನೆ ಸಮಸ್ಯೆ ಮಾಡ್ಕೊತಾರೆ. ಅದಕ್ಕೆ ನಾನು ಪೇಷನ್ಸ್ ಆಗಿದ್ದೀನಿ. ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು. 4-5 ಕಡೆ ದಾಳಿ ಆಯಿತು. ಸೊ ಇಮಿಡಿಯೇಟಾಗಿ ರಿಯಾಕ್ಟ್ ಆಗಬಾರ್ದು. ನಾನು ಚಿಕ್ಕಬಳ್ಳಾಪುರ ಜನತೆಯನ್ನು ವಿನಂತಿಸ್ತೇನೆ, ದಯವಿಟ್ಟು ಡಾಕ್ಟರ್ ಕೆ ಸುಧಾಕರ್ ಅವರು ಚೆನ್ನಾಗಿರ್ತಾರಪ್ಪ, ನಾನು ಚೆನ್ನಾಗಿರ್ತೀನಿ. ಅವರು ಡೆಲ್ಲಿಯಲ್ಲಿ ಆರಾಮಾಗಿರ್ತಾರೆ, ನಾನು ಬೆಂಗಳೂರಲ್ಲಿ ಆರಾಮಾಗಿರ್ತೀನಿ. ನಮ್ಮ ಹೆಂಡತಿ ಮಕ್ಕಳ ಜೊತೆ ನಾವು ಹ್ಯಾಪಿಯಾಗಿರ್ತೀವಿ. ನೀವು ಯಾಕ್ರಯ್ಯ ನಮಗೋಸ್ಕರ ಹೊಡೆದಾಡ್ತೀರಾ? ಬನ್ನಿ, ಪ್ರೀತಿ ಇದ್ದರೆ ನಾವೆಲ್ಲೋ ಫೀಲ್ಡಿಗೆ ಬಂದಾಗ ಜೊತೆಯಲ್ಲಿ ಬನ್ನಿ, ಸಾಧ್ಯ ಇದ್ರೆ ಒಂದು ತಿಂಡಿ ತಿನ್ನೋಣ. ಸುಮ್ಮನೆ ಬಟ್ಟೆ ಎಲ್ಲ ಹರ್ಕೋಬೇಡ್ರಯ್ಯ, ನಮಗೆಲ್ಲ ನಮ್ಮ ಹೆಂಡತಿ ಮಕ್ಕಳೇ ಮುಖ್ಯ. ಇದು ಅರ್ಥ ಮಾಡ್ಕೊಳ್ಳಿ. ನಾನು ಇರೋದೇ ಹೇಳ್ತಾ ಇದ್ದೀನಿ. ರಾಜೀನಾಮೆ ಪ್ರಕರಣ ವೈಯಕ್ತಿಕ ತೇಜೋವಧೆ ಅಂತ ಇಲ್ಲ, ಅದೇನಿಲ್ಲ. ನೋಡಿ ಸರ್, ನಾನು ಭೀಮಪ್ಪ ಪಾಟೀಲ್ ಅವರೇ ಬೈಟ್ ತೊಗೊಂಡಿದ್ದು, ಅವರ ಖಾಸಗಿ ವಾಹಿನಿಯಲ್ಲಿ ನಾನು ಹೇಳಿದ್ದೆ, ನಾನು ರಾಜೀನಾಮೆ ಕೊಡೋಕ್ಕೆ ಸಿದ್ಧ, ಈಗಲೂ ಸಿದ್ಧ. ಯಾವಾಗ ಅವ್ರ ಸವಾಲನ್ನು ಸ್ವೀಕರಿಸಿದ್ರೆ. ಏನು ಪಾಟೀಲ್ ಸರ್, ಸವಾಲು ಸ್ವೀಕರಿಸಿಲ್ಲ, ನೀವು ಕ್ವಶನ್ ಪೇಪರ್ ಕೊಡ್ದೇನೆ ನಾನು ಆನ್ಸರ್ ರಾಂಗ್ ಬರೆದಿದ್ದೀನಿ ಅಂತ ನನ್ನ ಮೇಲೆ ಆರೋಪ ಹಾಕಿದ್ರೆ ಅಲ್ವಾ? ಸೊ ಅದನ್ನು ಬಿಟ್ಬಿಡಿ, ತಲೆಗೆಡ್ಸ್ಕೊಳ್ಳೋದು ಬೇಡ. ಇವೆಲ್ಲ ನಡೀತಾ ಇರ್ತವೆ, ರಾಜಕಾರಣದಲ್ಲಿ ಬರ್ತಾ ಇರ್ತವೆ. ಅಖಾಡದಲ್ಲಿ ನಾನಿದ್ದಿದ್ದರೆ ಗೇಮ್ ಬೇರೆ ಥರ ಇರೋದು ಅಲ್ವಾ? ಪ್ರದೀಪ್ ಈಶ್ವರ್ ಆಗೋಕ್ಕಾಗಲ್ಲ ಅಲ್ವಾ? ಅಷ್ಟೇ. ಥ್ಯಾಂಕ್ ಯು ಸರ್. ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಿದೆ, ಕಾರ್ಯಕರ್ತರಿಗೆ ಏನು ಹೇಳ್ತೀರಿ ಸರ್ ನೀವು? ನಮ್ಮ ಕಾರ್ಯಕರ್ತರೆಲ್ಲ ನಾನೇ ಮನೆಗೂ ಸುತ್ತೀನಿ. ನನ್ನ ಕಾರ್ಯಕರ್ತರನ್ನ ಬಲಪಡಿಸ್ತೀನಿ, ಕಾಂಗ್ರೆಸ್ ಪಾರ್ಟಿನ ಬಲಪಡಿಸ್ತೀನಿ. ಕಾಂಗ್ರೆಸ್ ಪಕ್ಷ ದೊಡ್ಡದು,
ಇಲ್ಲಿ ಪ್ರದೀಪ್ ಈಶ್ವರ್ ದೊಡ್ಡದಲ್ಲ. ಈ ಪಕ್ಷನ 10 ವರ್ಷ ಇನ್ಯಾರೋ ನಡೆಸಿದ್ರು, ಇವಾಗ ನಾನು ನಡೆಸ್ತಿದ್ದೀನಿ. ಇಲ್ಲಿ ಪಾರ್ಟಿ ದೊಡ್ಡದು. ನಾನು ಮತ್ತೆ ಪುನರುಚ್ಚರಿಸ್ತಾ ಇದ್ದೀನಿ, KPCC ಕಾಂಗ್ರೆಸ್ ಪಕ್ಷ ದೊಡ್ಡದು. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ಗೋಸ್ಕರ ಅಲ್ಲ, ಒಂದು ಐಡಿಯಾಲಜಿ ಇಟ್ಕೊಂಡು ಬಂದವನು. ಯಾಕೆಂದರೆ ಇದೊಂದು ಜಾತ್ಯತೀತ ಪಕ್ಷ, ಬಡವರ ಪಕ್ಷ, ನನ್ನಂಥ ಅಹಿಂದಾದವರಿಗೆ ರಕ್ಷಣೆ ಕೊಡೋ ಪಕ್ಷ. ಆ ಉದ್ದೇಶಕ್ಕೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ. ನನಗೆ ಕಾಂಗ್ರೆಸ್ ಪಕ್ಷನೇ ಮುಖ್ಯ. ನನ್ನಂಥ ಅಹಿಂದ ಹುಡುಗರು ರಕ್ಷಣೆ ಸಿಗಬೇಕು, ಅಹಿಂದ ಹುಡುಗರು ಬೆಳಿಬೇಕು ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಗ್ಯಾರಂಟಿ ಅಂತ ಯೋಜನೆಗಳು ಕೊಟ್ಟರು ಮತದಾರರು ಯಾಕೋ ಕೈ ಹಿಡಿ ಇಲ್ಲ ಸರ್, ಅದು ನಾವು ಗ್ಯಾರಂಟಿಗಳನ್ನ ನಾವು ಆ ಚುನಾವಣೆಗೆ ಮಾತು ಕೊಟ್ವಿ. ಈ ಚುನಾವಣೆಗೆ ಮತ ಹಾಕಿ ಅಂತ ನಾವು ಗ್ಯಾರಂಟಿ ಕೊಟ್ಟಿದ್ವಿ. ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೆ ನಮ್ಮ ಸರ್ಕಾರ, ನನಗೆ ಭರವಸೆ ಇದೆ, ನಿಲ್ಲಿಸಲ್ಲ. ಬಡವ್ರ ಪರವಾಗಿ ನಾವು ಇರ್ತೀವಿ. ಚುನಾವಣೆ ಗೆಲ್ತೀವಿ, ಸೋಲ್ತೀವಿ. ಈ ಸೋಲು ನನಗೆ ಗೊತ್ತಿರೋ ಪ್ರಕಾರ, ನನಗೆ ವೈಯಕ್ತಿಕವಾಗಿ ಇದು ಸೋಲಲ್ಲ. ಚಿಕ್ಕಬಳ್ಳಾಪುರ ಲೋಕಸಭೆ ನಮ್ಮ ಗೆಲುವು 5 ವರ್ಷ ಮುಂದಕ್ಕೆ ಹೋಗಿದೆ. ಹ್ಯಾವ್ ನಾಟ್ ಫೇಲ್ಡ್, ಜಸ್ಟ್ ಅವರ್ ಸಕ್ಸಸ್ ಪೋಸ್ಟ್ಪೋನ್ಡ್. ನಾವು ಮೊನ್ನೆ ಗೆಲ್ಲಬೇಕಾಗಿತ್ತು, 5 ವರ್ಷಕ್ಕೆ ಗೆಲ್ತೀವಿ ಅಷ್ಟೇ. ನಾನು ಅದನ್ನು ನಂಬ್ತೀನಿ. ನಿಮ್ಮ ಕ್ಷೇತ್ರದಲ್ಲಿ 22,000 ಲೀಡ್ ಇದೆಯಲ್ಲ ಸರ್. ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಸಿಕ್ಕಿದ್ದಾರೆ. ನೋಡಿ, ಖಂಡಿತವಾಗೂ ರೇಣುಕಾಸ್ವಾಮಿ ಅವರ ಹತ್ಯೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ತಪ್ಪಿತಸ್ಥರು ಯಾರೇ ಇದ್ದರೂ ಕಾನೂನು ಕಠಿಣ ಕ್ರಮ ಜರುಗಿಸಬೇಕು ಅಂತ ನಾನು ಒತ್ತಾಯಿಸ್ತೇನೆ. ಕರ್ನಾಟಕದ ಪೊಲೀಸರು, ಬೆಂಗಳೂರಿನ ಪೊಲೀಸರು ಎಫಿಷಿಯೆಂಟ್ ಇದ್ದಾರೆ. ಅವ್ರು ಖಂಡಿತವಾಗೂ ಕ್ರಮ ತಗೊತಾರೆ. ಇಲ್ಲಿ ಯಾರ ರಾಜಕೀಯ ಹಸ್ತಕ್ಷೇಪನೂ ಇಲ್ಲ. ಯಾರು ತಪ್ಪು ಮಾಡಿದ್ರು ಅದು ಫೇಸ್ ಮಾಡಲೇಬೇಕು. ಯಾರೂ ಎಕ್ಸ್ಕ್ಯೂಸ್ ಅಲ್ಲ. ಕಾನೂನಿಗಿಂತ ದೊಡ್ಡವರು ಈ ಭೂಮಿ ಮೇಲೆ ಯಾರೂ ಇಲ್ಲ ಸರ್.